ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ನಾನು ಸಾಯಂಕಾಲದಿಂದ ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ನಾನು ಇವತ್ತೇನು ಸಾಯಂಕಾಲದಿಂದ ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಫುಲ್ ಡೇ ನಾನು ಖುಷಿಯಾಗಿ ಶಾಪಿಂಗ್ ಮಾಡಿದೆ ಅಂದರೆ ಇವತ್ತು ವರಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಒಂಥರ ಏನೋ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಫುಲ್ ಡೇ ಎಂಜಾಯ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ವಿ. ನಾನು, ನನ್ನ ಮಗಳು, ಹಾಗೆ ನಮ್ಮ ಅಕ್ಕ 3 ಜನನೂ ಶಾಪಿಂಗ್ ಮಾಡಿದ್ವಿ. ಇಷ್ಟು ದಿನ ನಾವು ಹೋದ ವರ್ಷವೂ ಏನೋ ಒಂಥರ ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ. ಏನಪ್ಪ ಅಂದರೆ ಸಿಂಪಲ್ಲಾಗಿರೋ ಹಬ್ಬ ಮಾಡೋಕ್ಕೂ ಒಂದು ಕಾರಣ ಇತ್ತು. ಏನಪ್ಪ ಅಂದರೆ ನಾವು ಇಲ್ಲಿಗೆ ಬಂದು 2 ವರ್ಷ ಆಯಿತು. ಮನೆ ಕಟ್ಟಿ ಒಂಚೂರು ಕಷ್ಟ, ಮನೆ ಕಟ್ಟಿದ ಮೇಲೆ ಸ್ವಲ್ಪ ಕಷ್ಟ ಇರುತ್ತಲ್ಲ, ಹಾಗೆ ಆ ಮನೆ ಕಟ್ಟಿದ ಕಷ್ಟ ಒಂದು ಸ್ವಲ್ಪ ತೀರೋಯ್ತು. ಒಂದು ಸಾಲ ಇತ್ತು, ಒಂದು 3 ಲಕ್ಷ ಸಾಲ ಇತ್ತು ನನಗೆ. ಆ ಸಾಲನ ತೀರಿಸ್ಕೊಂಡೆ. ನಾನು ಮನೆಯಲ್ಲಿ ಲೀಸ್ ಕೊಟ್ಟಿದ್ದೆ 3 ಲಕ್ಷಕ್ಕೆ. ಆ ತಾಯಿ ವರಲಕ್ಷ್ಮಿ ಹಬ್ಬ ಹತ್ತಿರ ಬರೋದ್ರಿಂದ ಆ ಸಾಲನೂ ನನಗೆ ತೀರೋಯ್ತು. 3 ಲಕ್ಷ ಸಾಲ ನನಗೆ ತೀರೋಯ್ತು. ಆ ದೇವರು ನನಗೆ 3 ಲಕ್ಷ ಸಾಲ ತಿರುಗಿಸಿ ಆ ಮನೇನ ತಿರ್ಗಾ ನಾನು ವಾಪಸ್ ತೊಗೊಳಕ್ಕೆ ಒಂಥರ ಆಶೀರ್ವಾದ ಮಾಡಿದ್ರು. ವರಲಕ್ಷ್ಮಿ ನಾನು ಹೋದ ವರ್ಷ ಕೇಳ್ಕೊಂಡಿದ್ದೆ, ಅದು ನನಗೆ ನೆರವೇರಿತು. ಇವಾಗ ನಾವು ಒಂದು ಹೊಸ ಬಾಡಿಗೆಯವ್ರಿಗೆ ಕೊಟ್ವಿ 50,000 ಅಡ್ವಾನ್ಸ್ಗೆ. ಆ 50,000 ನಮ್ಮ ಮನೆಯವರು ಏನು ಮಾಡಿದ್ರು, ಈ ವರಲಕ್ಷ್ಮಿ ಹಬ್ಬ ನೀನು ಗ್ರ್ಯಾಂಡಾಗಿ ಆಚರಿಸು. ಹೋದ ವರ್ಷ ಸಿಂಪಲಾಗಿ ಆಚರಿಸಿದೆ, ಈ ಸಲ ವರಲಕ್ಷ್ಮಿ ಹಬ್ಬ ನೀನು ಗ್ರ್ಯಾಂಡಾಗಿ ಆಚರಿಸು ಅಂತ 50,000 ನನ್ನ ಕೈ ಕೊಟ್ಟರು. ನಾನು 50,000 ಫುಲ್ ಇವತ್ತು ಶಾಪಿಂಗ್ ಮಾಡ್ಕೊಂಬಂದೆ ಫ್ರೆಂಡ್ಸ್. ಒಂಥರ ಖುಷಿ ಇದೆ. 50,000 ಶಾಪಿಂಗ್ ಮಾಡ್ಕೊಂಡು ಬರೋದು ಸುಮ್ಮನೆ ಏನಲ್ಲ. ಫುಲ್ ನೀನು ಹಬ್ಬ ಚೆನ್ನಾಗಿ ಮಾಡು, ಖುಷಿಯಾಗಿ ನಗ್ನಗ್ತಾ ನೀನು ಹಬ್ಬ ಮಾಡು ಅಂತ ನಮ್ಮ ಮನೆಯವರು 50,000 ಕೊಟ್ಬಿಟ್ರು. ಆ 50,000 ನಾನು ಏನೇನು ತೊಗೊಂಡೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟು ನಾನು ಡೈಲಿ ಯೂಸ್ಗೆ ಅಂತ ನಮ್ಮ ಮನೆ ಓಲೆ ಇಲ್ಲ ಅಂತ ಹೇಳ್ತಾ ಇದ್ದೆ, ಓಲೆ ತೊಗೊಂಡೆ. ಈ ಸಲ ವರಲಕ್ಷ್ಮಿ ಹಬ್ಬಕ್ಕೂ ಲಕ್ಷ್ಮಿಗೂ ತಾಯಿಗೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹೊಸ ಓಲೆ ಹೇಗಿದೆ ಅಂತ ಕಮೆಂಟ್ ಮಾಡಬೇಕು ನೀವೆಲ್ಲರೂ, ಹೇಗಿದೆ ಅಂತ ನೋಡಿ. ಹೇಗಿದೆ? ಚೆನ್ನಾಗಿದೆಯಾ? ಈ ಓಲೆ ತೊಗೊಂಡೆ. ಈ ಓಲೆ ಬಂದು 5 ಗ್ರಾಮು, ಹತ್ರ 36,000 37,000 ಆಯಿತು ಫ್ರೆಂಡ್ಸ್. ನಾನು GAT ಜ್ಯುವೆಲ್ಸಲ್ಲಿ, ನಾನು ಯಲಹಂಕ ತುಂಬ ರಶ್ ಆಗಿತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕೊಳಕ್ಕಲ್ಲ ಆಗಲಿಲ್ಲ. GAT ಜ್ಯುವೆಲ್ಸಲ್ಲಿ ಹೋಗಿ ತೊಗೊಂಡೆ ಯಲಹಂಕದಲ್ಲಿ. ನಮ್ಮ ಅಕ್ಕನೂ ಬಂದಿದ್ರು ಜೊತೆಗೆ. ಇನ್ನೊಂದು ನಮ್ಮ ಅಕ್ಕ ಹೇಳ್ತಾ ಇದ್ಲು, ಗೋಲ್ಡ್ ತೊಗೊಂಡ್ರೆ ನಿನ್ನ ಜೊತೆ ಹೋಗಿ ತೊಗೋಬೇಕು, ಅದೆಷ್ಟು ಬಾರ್ಗಿಂಗ್ ಮಾಡ್ತೀಯಾ, ಗ್ರಾಮ್ ಟು ಗ್ರಾಮ್ ಲೆಕ್ಕ ಹಾಕ್ತೀಯಾ, ವೇಸ್ಟೇಜ್ ಕೂಲಿ ನಾವು ಇಷ್ಟು ಯಾಕೆ ಕೊಡಬೇಕು ಅಂತ ನೀನು ಅವ್ರ ಜೊತೆ ಜಗಳ ಮಾಡ್ತೀಯಾ. ನಾನು ಇಷ್ಟೆಲ್ಲ ಗೋಲ್ಡ್ ತೊಗೊಂಡೆ, ನಾನು ಇಷ್ಟು ದಿನ ಈ ಥರ ನಾನು ಮಾಡೇ ಇಲ್ಲ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು ಫ್ರೆಂಡ್ಸ್. ಹಾಗೆ ನೋಡಿ, ದೇವ್ರಿಗೆ ನಾನು ಇದೇ ಫಸ್ಟ್ ಟೈಮ್ ತೊಗೊಂಬಂದಿರೋ ಫ್ರೆಂಡ್. ಇಷ್ಟು ದಿನ ನಾನು ವರಲಕ್ಷ್ಮಿ ಹಬ್ಬ ಮಾಡಿದ್ದೆ 19 ವರ್ಷ. ಇದು ನಾನು ತೊಗೊಂಬಂದೇ ಇರಲಿಲ್ಲ. ಸಕ್ಕರೆ ಅಚ್ಚು ನವಿಲಲ್ಲಿ ಮಾಡಿದರು, ತೊಗೊಂಬಂದೆ. ಇದು ಚೆನ್ನಾಗಿದೆ ಅಂತ ನೋಡಿ, ಹೇಗಿದೆ ಅಂತ ಆ ಕಡೆ ಈ ಕಡೆ ಇಕ್ಕಕ್ಕೆ ಸಕ್ಕರೆ ಅಚ್ಚಲ್ಲಿ ಮಾಡಿರೋದು. ಆಮೇಲೆ ಪುರಿ ಉಂಡೆ. ಟೈಮ್ ಇಲ್ಲ ನನಗೆ, ನನಗೂ ಶಾಪ್ ಇದೆಯಲ್ಲ, ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕು, ಬಟ್ಟೆ ಎಲ್ಲ ಸೇಲ್ ಮಾಡಬೇಕಲ್ಲ, ಹಾಗಾಗಿ ಪುರಿ ಉಂಡೆನೂ ತೊಗೊಬಂದೆ. ನೋಡಿ, ಇದಿಷ್ಟು ಪ್ಯಾಕಿಗೆ 60 ರೂಪೀಸ್ ಫ್ರೆಂಡ್. ಇದು ಇಷ್ಟು ಪ್ಯಾಕಿಗೆ 5 ಉಂಡೆ ಏನೋ ಬರುತ್ತೆ. ಆಮೇಲೆ ಕೋನು, ಪುರಿ ಕೋನು. ಇದು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಪುರಿ ಉಂಡೆ ತೊಗೊಂಡೆ, ಇದು ಆ ಕಡೆ ಈ ಕಡೆ ಇಕ್ಕಕ್ಕೆ ಕೋನ್ ಚೆನ್ನಾಗಿ ಅನಿಸುತ್ತೆ ಅಂತ ಕೋನ್ ತೊಗೊಂಬಂದೆ. ಆಮೇಲೆ ಇದು ಕಡಲೆ ಬೀಜದ ಅಚ್ಚು, ಇದನ್ನು ಕೋನ್ ಶೇಪಲ್ಲೇ ಇತ್ತು, ಇದು ಚೆನ್ನಾಗಿ ಅನ್ನಿಸ್ತು, ಹಾಗೆ ಇದನ್ನು ತೊಗೊಂಬಂದೆ. ಮತ್ತು ಇದು ಮುರುಕು ಸಿಗುತ್ತೆ ಅಂದರೆ ನಮ್ಮ ಅಕ್ಕ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಇವ್ರ ಹತ್ರ ಅಂತ ಹೇಳೋದಕ್ಕೆ ಇದನ್ನು ತೊಗೊಂಬಂದೆ ದೇವ್ರಿಗೆ ಇಕ್ಕಕ್ಕೆ. ಆಮೇಲೆ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಕಜ್ಜಾಯನೂ ತೊಗೊಂಬಂದೆ. ಆಮೇಲೆ ಇದು ಕೋಡ್ಬೇಳೆ, ಇದು ಅಲ್ಲೇ ತೊಗೊಂಬಂದೆ, ಯಲಹಂಕಲ್ಲೇ ತೊಗೊಂಬಂದಿದ್ದು ಇವತ್ತು. ಇನ್ನೊಂದು ಏನಂದರೆ ಸ್ಪೆಷಲ್, ಈ ಸಲ ತಾಯಿಗೆ ಉಡ್ಸೋಕ್ಕೆ ಸೀರೆ. ನಾನು ಹೋದ ವರ್ಷ ಉಡಿಸ್ದೆ, ರೇಟ್ ಜಾಸ್ತಿಯಲ್ಲಿ ಉಡಿಸ್ದೆ. ಈ ವರ್ಷನೂ ತೊಗೊಂಡೆ. ಇದು 6,800 ಏನೋ ಫ್ರೆಂಡ್ಸ್ ಈ ಸ್ಯಾರಿ. ನೋಡಿ, ಪ್ಯೂರ್ ರೇಷ್ಮೆ, ಈ ಕಲರಲ್ಲಿ ತೊಗೊಂಡೆ ಸ್ಯಾರಿನ. ಚೆನ್ನಾಗಿದೆಯಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಹೇಗಿದೆ ಅಂತ. ಈ ಸಲ ತುಂಬ ಒಂಥರ ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ದೀನಿ. ಇರೋದೊಂದು ಶನಿ ಇತ್ತು, ಅವರು ಅರ್ಚಕರು ಹೇಳಿದ್ರು ನನಗೆ, ಒಂದು ಏನೋ ಶನಿ ಇದೆಯಪ್ಪ, ಇತ್ತು ನಿನಗೆ, ಆ ಶನಿ ನೀನು ಕಳ್ಕೊಂಡೆ ಅಂತ ಹೇಳಿದ್ರು. ಆ ಶನಿನೂ ಹೋಯಿತು ಅಂತ ನಾನು ಅಂದ್ಕೊಂಡೆ. ಇವಾಗ ಇರೋದೆಲ್ಲನೂ ಒಂಥರ ಖುಷಿಯಾಗೇ ಇರ್ತೀವಿ. ಏನಂದರೆ ಇವಾಗೆಲ್ಲ ಒಂಥರ ನಗಾಡ್ಕೊಂಡು, ಇವಾಗ ಒಂಥರ ಏನೋ ಚೇಂಜ್ ಆಗಿದೆ ಫ್ರೆಂಡ್ಸ್ ನನ್ನ ಹತ್ರ. ಇವಾಗ ಒಂದು ವಾರದಿಂದ ನಾನು ನೋಡ್ತಾಯಿದ್ದೀನಿ, ಒಂಥರ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಇರೋ ಮಕ್ಕಳು ನಾವೆಲ್ಲದರಲ್ಲಿ ಒಂಥರ ಚೇಂಜ್ ಆಗಿದ್ದೀವಿ. ಒಂಥರ ನಗಾಡ್ಕೊಂಡು ಖುಷಿಯಾಗಿದ್ವಿ. ಇಷ್ಟು ದಿನ ಏನೋ ನಮ್ಮ ಫ್ಯಾಮಿಲಿಗೆ ನಮಗೆ ನಾವು ಒಂಥರ ಏನೋ ಮಂಕ್ ಹಿಡ್ದಂಗೆ ಆಗಿತ್ತು. ಯಾವಾಗ ನಾವು ಒಂಥರ ಏನೋ
ಕಳ್ಕೊಂಡಂಗಾಗಿತ್ತು. ಇವಾಗಿಲ್ಲ, ತಿರ್ಗಾ ನಾವು ಎಲ್ಲ ಖುಷಿಯಾಗಿ ನಗಾಡ್ಕೊಂಡು ಚೆನ್ನಾಗಿದ್ದೀವಿ. ಯಾರೋ ಏನೋ ಹೇಳ್ತಾರೆ ಅಂತ ಇದು ಮಾಡ್ಕೊಳ್ಳಲ್ಲಿ ಪೂಜೆ ಖುಷಿಯಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಖುಷಿಯಾಗಿ ನಗ್ನಗ್ತಾ ಆಚರಿಸಿ. ನಾನು ಇವತ್ತು 50,000 ಫುಲ್ಲು ಖಾಲಿ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ನಗ್ನಗ್ತಾ ಹಬ್ಬ ಮಾಡ್ತಾಯಿದ್ದೀವಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಾಳೆ ನಿಮಗೆ ಪೂಜೆ ಬಗ್ಗೆ ಎಲ್ಲ ಹೇಳ್ತೀನಿ. ವರಲಕ್ಷ್ಮಿ ಹಬ್ಬ ಕಲಶ ಯಾವ ದಿಕ್ಕಿಗೆ ಇಡಬೇಕು, ಏನು ಇಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬಾಯ್, ನಮಸ್ಕಾರ. ಆ್ಯಕ್ಚುಲಿ ನಾನು ಮಗ್ಗ ಸೀರೆಗಳು ಯಾವಾಗಲೂ ತೊಗೋತಾ ಇರ್ತೀನಲ್ಲ, ಇಲ್ಲೇ ನಾನು ಮಗ್ಗ ಸೀರೆಗಳು ತೊಗೋದು. ನಾನು ಸೇಲ್ ಮಾಡೋಕ್ಕೂ ಇಲ್ಲಿಂದನೇ ತೊಗೊಂಬರೋದು. ನಿನ್ನೆ ಇನ್ನು ಹಬ್ಬ ಇರೋದ್ರಿಂದ ಫುಲ್ಲು ರಶ್ ಆಗಿತ್ತು ಅಂಗಡಿ. ನಾನು ನಮ್ಮ ಅಕ್ಕ ಇಬ್ಬರು ಹೋದ್ವಿ. ಹಾಗೆ ಓಲೆ ತೊಗೊಳ್ಳೋಣ ಅಂತ ಹೋದ್ವಲ್ಲ, ಅಲ್ಲೂ ಓಲೆ ತೊಗೊಂಡೆ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಹೇಳ್ತಾಯಿದ್ಲು, ನೆಕ್ಸ್ಟ್ ಒಡವೆ ತೊಗೊಳಕ್ಕೆ ನಿನಗೆ ಕರ್ಕೊಂಡು ಹೋಗಬೇಕು, ಅದೆಷ್ಟು ನೀನು ಒಂದೊಂದು ಗ್ರಾಮ್ಗೂ ಲೆಕ್ಕ ಹಾಕಿ ವೇಸ್ಟೇಜ್ ಕೂಲಿ ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿ ನೀನು ವ್ಯಾಪಾರ ಮಾಡ್ತೀಯ. ಇಷ್ಟು ದಿನ ನಾನು ತೊಗೊಂಡಿದ್ದೀನಿ, ಈ ಥರ ನಾನು ವ್ಯಾಪಾರ ಮಾಡೇ ಇಲ್ಲ ಅಂತ ಹೇಳ್ತಾಯಿದ್ಲು. ಇದೇ ಥರ ಫ್ರೆಂಡ್ಸ್ ನಾನು ಎಷ್ಟೋ ಜನಕ್ಕೆ ಕೊಡಿಸಿದ್ದೀನಿ ಕೂಡ. ಅದೇ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ.